ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ಡಿಸೆಂಬರ್ 31 ಸಾರಿಗೆ ಒಂದು ಮುಷ್ಕರವಿತ್ತು. ಅದು KSRTC ಬಸ್ ಆಗಿರಬಹುದು, BMTC ಬಸ್ ಆಗಿರ್ಬೋದು, ಇರುತ್ತಾ ಇಲ್ವಾ ಅನ್ನೋವಂಥ ಮಾಹಿತಿಯನ್ನು ಕೊಡ್ತೀನಿ. ಯಾಕಂತಂದರೆ ನಮ್ಮ ಮನೇಲಿ ತುಂಬ ಜನ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು. ಬೆಳಗ್ಗೆಯಿಂದ ಬಸ್ ಇರುತ್ತಾ ಅಂತೇಳಿ ಫೋನ್ ಮಾಡಿ ಕೇಳ್ತಾನೆ ಇದ್ದಾರೆ. ಹಾಗಾಗಿ ನಾನು ಅವ್ರ ಫೋನ್ ಎತ್ತೋದಕ್ಕಾಗಿಲ್ಲ, ಯಾಕಂದರೆ ಫೋನ್ ಸೈಲೆಂಟಲ್ಲಿತ್ತು, ಹಾಗಾಗಿ ಎತ್ತೋಕ್ಕಾಗಿಲ್ಲ. ಹಾಗಾಗಿ ಇರಲಿ ಒಂದು ವೀಡಿಯೋನೇ ಮಾಡಿ ತಿಳಿಸ್ಬಿಡೋಣ ಅಂಥೇಳಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ನೋಡಿ, ನನಗೆ ಗೊತ್ತಿರುವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇರೋವಂಥದ್ದು. ಡಿಸೆಂಬರ್ 31 ಏನು KSRTC ಆಗಿರಬಹುದು, BMTC ಆಗಿರಬಹುದು ಬಸ್ಗಳ ಮುಷ್ಕರ ಅಂಥೇಳಿ ತಿಳಿಸ್ತಾ ಇದ್ದಾರೋ ಅದು ನಡೆಯುತ್ತಾ ನಡೆಯಲ್ವಾ ಅನ್ನೋದನ್ನು ನಾನಿಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಯಾರ್ಯಾರು ಎಲ್ಲೆಲ್ಲೆಲ್ಲ ಹೋಗಬೇಕೋ ಖಂಡಿತವಾಗ್ಲೂ ಹೋಗಿ ಬನ್ನಿ. ಯಾಕಂತಂದರೆ KSRTC ಆಗಿರಬಹುದು, BMTC ಆಗಿರ್ಬೋದು ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ಮಾಡ್ತಾಯಿಲ್ಲ. ಅವರು ಮುಷ್ಕರವನ್ನು ಮಾಡಿದರೂ ಸಹ ಸ್ವತಃ ಈ ಅಧ್ಯಕ್ಷ ಆಗಿರುವಂಥ ಚಂದ್ರು ಅವರೇ ಹೇಳಿದ್ದಾರೆ, ಅವರು ಯಾವುದೇ ರೀತಿ ಮುಷ್ಕರವನ್ನು ಮಾಡಿದರೂ ಸಹ ಬಸ್ಗಳು ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ ಆಗಿರಬಹುದು, ನಮ್ಮ ಒಂದು ಕಾರ್ಯವನ್ನು ನಾವು ನಿರ್ವಹಿಸ್ತೀವಿ. ಯಾವುದೇ ರೀತಿ ಪಬ್ಲಿಕ್ಕಿಗೆ ನಾವು ಪ್ರಾಬ್ಲಮ್ ಆಗೋದಕ್ಕೆ ಬಿಡೋದಿಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ ಅನ್ನೋವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದು ಯಾವುದೇ ರೀತಿ ಸಾರ್ವಜನಿಕರಿಗಂತೂ ಏನೂ ತೊಂದರೆ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಆದರೆ ಬಸ್ಗಳು ಯಥಾಸ್ಥಿತಿನಲ್ಲಿ ಬಸ್ಗಳು ಹೋಗುತ್ತೆ. ಯಾರೆಲ್ಲ ಇವಾಗ ಹೊಸ ವರ್ಷಕ್ಕೆ ಒಂದು ಏನೇನ ಒಂದು ತೆಗೆದುಕೊಳ್ಳೋದಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಒಡವೆಗಳಾಗಿರ್ಬೋದು, ಏನೇ ಒಂದು ತೆಗೆದುಕೊಳ್ಬೇಕಂದ್ರೂ ನಮಗೆ BMTC ಬಸ್ ಅನ್ನುವಂಥದ್ದು ಬೆಂಗಳೂರಿಗಂತೂ ತುಂಬ ಅಂದರೆ ತುಂಬ ಮುಖ್ಯ ಇರುತ್ತೆ. ಏನು ಮೆಟ್ರೋ ಇರಲಿ, ಏನೇ ಒಂದು ಇದ್ದರೂ ಕೂಡ ನಮಗೆ ನಮ್ಮ BMTC ಬಸ್ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಒಂದು ನಮ್ಮ ಜೊತೆಯಲ್ಲಿ ಒಂದು ಸಹಪಾಠಿ ಅಂತಲೇ ಹೇಳಬಹುದು. ಎಲ್ಲರಿಗೂ ಮೆಟ್ರೋನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅವರು ಒಂದು ಇರೋವಂಥ ಜಾಗಗಳಲ್ಲಿ ಮೆಟ್ರೋ ಸರ್ವಿಸ್ ಅನ್ನುವಂಥದ್ದು ಇರೋದಿಲ್ಲ. ಆದರೆ ಮೆಟ್ರೋದಲ್ಲಿ ಹೋದರೂ ಕೂಡ ಅವರು ಮನೆಗೆ ತಲುಪಬೇಕಾಗಿರೋ BMTC ಬಸ್ಗಳಂತೂ ಬೇಕೇ ಬೇಕು. ಹಾಗಾಗಿ ಸರ್ಕಾರಕ್ಕೆ ನಂದ ಒಂದು ಮನವಿ, ಅವರು ಏನು ಒಂದು ಅವರ ಒಂದು ಕೆಲಸದ ಒಂದು ಏನು ಅವರು ಒಪ್ಪಂದವನ್ನು ಕೇಳ್ತಾ ಇದ್ದಾರೋ ಖಂಡಿತವಾಗ್ಲೂ ಕೊಟ್ಬಿಡಿ. ಯಾಕಂತಂದರೆ ಅದನ್ನು ಕೊಟ್ಟರೆ ಅವರು ನಮಗೆ ಮತ್ತೆ ಮುಷ್ಕರ ನಾವು ಮಾಡ್ತೀವಿ ಅಂತ ಹೇಳೋದಿಲ್ಲ ಅನ್ನೋವಂಥದ್ದು ನನ್ನ ಒಂದು ಅಭಿಪ್ರಾಯ. ಇನ್ನು ಮಿಕ್ಕಿದ್ದು ಸರ್ಕಾರಕ್ಕೆ ಬಿಟ್ಟಿರೋವಂಥದ್ದು. ಹಾಗಾಗಿ ನೋಡಿ, ಯಾರೆಲ್ಲ ಕೇಳ್ತಾ ಇದ್ರೋ ಅವರಿಗೆಲ್ಲರಿಗೂ BMTC ಆಗಿರ್ಬೋದು, KSRTC ಆಗಿರಬಹುದು ಯಾವುದೇ ಕಾರಣಕ್ಕೂ ಬಂದ್ ಇರೋದಿಲ್ಲ. ಯಥಾಸ್ಥಿತಿನಲ್ಲಿ ಎಲ್ಲ ಕಡೆಗೂ ಬಸ್ಗಳ ಒಂದು ಸಂಚಾರ ಅನ್ನೋವಂಥದ್ದು ಇರುತ್ತೆ. ಇಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ನಾಳೆ ದಿವಸದಲ್ಲಿ ನಾನು ಹೇಳಿದ ಮಾತು ಸುಳ್ಳಾದರೆ ನೀವು ಖಂಡಿತವಾಗ್ಲೂ ನೀವು ಕೇಳಬಹುದು. ನಾಳೆ ಖಂಡಿತವಾಗ್ಲೂ ಎಲ್ಲ ಬಸ್ಗಳು ಯಥಾಸ್ಥಿತಿನಲ್ಲಿ ಎಲ್ಲ ಒಂದು ಕಾರ್ಯ ನಡೆಸುತ್ತೆ ಅಂತಲೇ ಹೇಳಬಹುದು. ನೋಡಿ, ನಾನು ಕೊಟ್ಟಿರೋವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. BMTCಗೆ ಆಗಿರ್ಬೋದು, KSRTCಗೆ ಆಗಿರ್ಬೋದು ನಮ್ಮ ಕಡೆ ಒಂದು ಜೈ ಅಂತ ಹೇಳ್ತೀನಿ. ಮತ್ತು ನೋಡಿ, ಯಾರ್ಯಾರೆಲ್ಲ ನಮ್ಮ ಒಂದು ಫ್ಯಾಮಿಲಿನಲ್ಲಿ ತುಂಬ ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅವ್ರಿಗೆ ಶ್ರೀ ಮಂಜುನಾಥ ತುಂಬ ಅಂದರೆ ತುಂಬ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅನ್ನೋವಂಥದ್ದು ಪ್ರತಿಯೊಬ್ಬರ ಮೇಲೇನೂ ಸಿಗಲಿ ಅಂತೇಳಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಏನಾರ ನನಗೆ ವೀಡಿಯೋಸ್ ಮಾಡಿ ಕಳಿಸಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರೋ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ದೇವರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂಥೇಳಿ ಕೇಳ್ಕೊಳ್ತೀನಿ. ಯಾಕಂದರೆ ಅವರು ಹೇಳಿದರು, ಈ ರೀತಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ನಿಮ್ಮದು ಬ್ಲಾಗಲ್ಲಿ ತಿಳಿಸಿ ಅಂಥೇಳಿ ಹೇಳಿದರು. ಹಾಗಾಗಿ ನಾನು ಏನಪ್ಪ ಇವರು BMTC ಬಗ್ಗೆ ತಿಳಿಸ್ತಾ ಇದ್ದಾರೆ ಮತ್ತು ಧರ್ಮಸ್ಥಳ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ, ಇಲ್ಲ ಅವರೇ ಬಸ್ಸಿಗೆ ಹೋಗ್ತಾ ಇದೆಯಾ ಇಲ್ಲ ಅಂತಂದು ಕೇಳ್ತಾ ಇದ್ದರು. ತುಂಬ ಸತಿ ಫೋನ್ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೆ, ಆದರೂ ಕೂಡ ಅವ್ರಿಗೆ ನಂಬಿಕೆ ಇಲ್ಲ. ಈ ಥರ ನಾನು ಬ್ಲಾಗ್ ಮಾಡಿ ಹಾಕಿದಾಗ ಅವ್ರಿಗೆ ವೀಡಿಯೋ ಮಾಡಿ ಹಾಕಿದ್ರೆ ಅವ್ರು ವೀಡಿಯೋ ನೋಡ್ತಾರಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವ್ರಿಗೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀನಿ. ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಬೇಕು, ಆ ರೀತಿ ನನ್ನ ಒಂದು ಅಭಿಪ್ರಾಯ ಅಂಥೇಳಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. BMTC, KSRTC, ವಜ್ರ ಬಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನಮ್ಮ ಆಲ್ ಕರ್ನಾಟಕ ಗೌರ್ಮೆಂಟ್ ಬಸ್ಗಳು
ನಾಳೆ ಯಥಾಶಕ್ತಿನಲ್ಲಿ ಚಲಿಸುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.